ಕಾವೇರಿಗಾಗಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಅಖಂಡ ಕರ್ನಾಟಕ ಬಂದ್ ಮಾಡೋ ಘೋಷಣೆಯನ್ನು ಮೊಳಗಿಸಿದ್ರು. ಆದರೆ ಆಗಿದ್ದು ಮಾತ್ರ ಬಂದ್ ಹೆಸರಿನ ಪ್ರತಿಭಟನೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ಬಂದ್ ಬಿಸಿ ತಟ್ಟಲಿಲ್ಲ. ಕರುನಾಡಲ್ಲಿ ಕಾವೇರಿದ ಕಹಳೆ. ಹೋರಾಟಕ್ಕೂ ಮುನ್ನವೇ ವಾಟಾಳ್ ವಶಕ್ಕೆ. ಕರುನಾಡಿನಲ್ಲಿ ಕಾವೇರಿ ಕಿಚ್ಚು ಧಗಧಗಿಸ್ತಾ ಇದೆ. ತಮಿಳುನಾಡಿಗೆ ಎರಡನೇ ಬಾರಿ ನೀರು ಹರಿಸಬೇಕು ಅನ್ನೋ ಆದೇಶ ಹೊರಬೀಳ್ತಿದ್ದಂತೆ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಹೀಗಾಗಿನೇ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಆದರೆ ಕರ್ನಾಟಕ ಬಂದ್ ಪ್ರತಿಭಟನೆಗಷ್ಟೇ ಸೀಮಿತವಾಯಿತು. ಎಲ್ಲ ಕಡೆ ಪ್ರತಿಭಟನೆಗಳು ನಡೆದುವೆ ಹೊರತು ಬಂದ್ ಬಿಸಿ ಯಾರಿಗೂ ತಟ್ಟಿಲ್ಲ. ಬಂದ್ 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 ಯಾರು ಏನೇ ಹೇಳಿದ್ರು ಬಂದ್. ಯಾವುದೇ ಕಾರಣಕ್ಕೂ ಬಂದ್ ಅನ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ಇದು ವಾಟಾಳ್ ನಾಗರಾಜ್ ಹೇಳಿದ್ದ ಮಾತು. ಆದ್ರೆ ಬಂದ್ ಮಾಡುವುದಕ್ಕೆ ವಾಟಾಳ್ ನಾಗರಾಜನ್ನೇ ಪೊಲೀಸರು ಬಿಡ್ಲಿಲ್ಲ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ ಮಾಡಬೇಕು ಅಂತ ವಾಟಾಳ್ ಪಡೆ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಆದ್ರೆ ಅಷ್ಟೊತ್ತಿಗಾಗಲೇ ವಾಟಾಳ್ ಮನೆಗೆ ಎಂಟ್ರಿ ಕೊಟ್ಟ ಪೊಲೀಸರು ಅಲ್ಲಿಂದಲೇ ಎತ್ತಾಕೊಂಡು ಹೋದ್ರು. ಪ್ರತಿಭಟನೆಗೆ ಹೊರಟವರನ್ನ ಮನೆಯಲ್ಲೇ ವಶಕ್ಕೆ ಪಡೆದ್ರು. ಇದರಿಂದ ಕೆರಳಿದ ವಾಟಾಳ್ ಬಾಯಿಗೆ ಟೇಪ್ ಹಚ್ಚಿಕೊಂಡು ಸರ್ಕಾರದ ವಿರುದ್ಧ ಮೌನ ಹೋರಾಟ ನಡೆಸಿದ್ರು. ಪೊಲೀಸರ ಈ ನಡೆಗೆ ವಾಟಾಳ್ ನಾಗರಾಜ್ ಪುತ್ರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹೋರಾಟ ಬರೀ ಕಾವೇರಿ ನೀರಿನ ವಿವಾದಕ್ಕೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಸೇರಿ ಕಾವೇರಿ ನೀರು, ಮಂಡ್ಯದಲ್ಲಿ ಆಗ್ತಿರುವಂತಹ ರೈತರಿಗೆ ಅನ್ಯಾಯದ ವಿರುದ್ಧ, ಬಿಡದಿ ಟೌನ್ಶಿಪ್ ವಿರುದ್ಧ, ಹಾಗೂ ಕಳಸಾ ಬಂಡೂರಿ, ಮೇಕೆದಾಟು, ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳಿಗೋಸ್ಕರ ಕರ್ನಾಟಕ ಬಂದನ್ನ ನಮ್ಮ ತಂದೆಯವರು ಕರೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ಸಾವಿರಾರು ಜನ ಪೊಲೀಸ್ನವರು ಒಳಗಡೆ ಬಂದು ನಮ್ಮ ತಂದೆಯವರು ಇನ್ನೂ ಬಾಗಿಲು ತೆಗೆದು ಹೊರಗಡೆ ಬರೋಂಗಿಲ್ಲ, ಆಗ್ಲೇ ಅವ್ರ ಮಾತು ಆಡಕ್ ಬಿಡದೆ ಅವ್ರನ್ನ ಬಂಧಿಸಿ ಕರ್ಕೊಂಡು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನೋ CWRC ಆದೇಶಕ್ಕೆ ಬೆಂಗಳೂರಿನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಹೀಗಾಗಿನೇ ರಾಜ್ಯ ರೈತ ಸಂಘದ ಹಿತರಕ್ಷಣಾ ವೇದಿಕೆ ಸೋಮನಹಳ್ಳಿ ಟು ಕಗ್ಗಲೀಪುರದವರೆಗೆ ಪಾದಯಾತ್ರೆ ನಡೆಸಿತು. ಇನ್ನು ಮೈಸೂರಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ಕನ್ನಡ ಚಳುವಳಿಗಾರರು ಪೊರಕೆ ಹಿಡಿದು ಪ್ರತಿಭಟನೆ ನಡೆಸಿದ್ರು. ತಮಿಳುನಾಡು ಸಿಎಂ ವಿಜಯ್, ಸ್ಟಾಲಿನ್, ಪಳನಿಸ್ವಾಮಿ ಭಾವಚಿತ್ರಕ್ಕೆ ಪೊರಕೆಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕೂಡ ರಸ್ತೆ ತಡೆದು ಪ್ರತಿಭಟನೆ ಮಾಡಿತು. ಖಾಲಿ ಬಿಂದಿಗೆ ಬಾರುಕೋಲು ಹಿಡಿದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆಯೇ ಹಾರ್ಡಿಂಗ್ ವೃತ್ತದಲ್ಲಿ ರೈತರು, ಕನ್ನಡಪರ ಹೋರಾಟಗಾರರು ನಿದ್ರಿಸುವ ಚಳುವಳಿ ನಡೆಸಿ ಕಾಡಾ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಯಿತು. ಇತ್ತ ಮಂಡ್ಯದಲ್ಲೂ ಕೂಡ ರೈತರು ಬೀದಿಗಿಳಿದಿದ್ರು. ಕನ್ನಡ ಸೇನೆ, ರೈತ ಸಂಘಟನೆಗಳು ಶಾಂತಿಯುತ ಪ್ರತಿಭಟನೆ ನಡೆಸಿದ್ದು. ಕಾವೇರಿ ನದಿಯಲ್ಲಿ CWRC ಮತ್ತು CWMA ಅಧಿಕಾರಿಗಳ ಪಿಂಡ ಪ್ರದಾನ ಮಾಡಿದ್ರು. ಚಿಕ್ಕಮಗಳೂರಿನಲ್ಲಿ ಉರುಳು ಸೇವೆ ಮಾಡಿ ಖಾಲಿ ಕೊಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ದಾವಣಗೆರೆ ಹಾಗೂ ನವಲಗುಂದದಲ್ಲೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಸಿಎಂ ಮುಂದೆ ನೀರು ಹರಿಸದಂತೆ ಮನವಿ. ಬಂದ್ ಮಧ್ಯೆಯೇ ಸಿಎಂ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಸಾರಾ ಗೋವಿಂದ್, ಕೋಡಿಹಳ್ಳಿ ಚಂದ್ರಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಕಾವೇರಿ ನೀರನ್ನ ಹರಿಸದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ದಯಮಾಡಿ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ಅವರಿಗೆ ಮನವಿಯನ್ನ ನಾವೆಲ್ಲ ಸಂಘಟನೆಗಳು ಕೂಡ ಇವತ್ತು ಕೊಟ್ಟಿದ್ದೀವಿ. ಅವರು ಇವತ್ತು ಚರ್ಚೆ ಮಾಡ್ತೀನಿ, ಖಂಡಿತವಾಗಿ ನಿಮ್ಮ ಪರವಾಗಿರ್ತೀನಿ, ರೈತರ ಪರವಾಗಿರ್ತೀನಿ ಅಂತ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಇವತ್ತಿನ ಕರ್ನಾಟಕ ಬಂದ್ ಪ್ರತಿಭಟನೆಗಷ್ಟೇ ಸೀಮಿತವಾಗಿದ್ದು ಎಲ್ಲ ಕಡೆ ಎಂದಿನಂತೆಯೇ ಇತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.